ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2004ರಲ್ಲಿ ನಡೆದಿರುವಂಥ HSTR ಎಕ್ಸಾಮ್ನ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಒಂದು ಸಾಮಾನ್ಯ ಅಧ್ಯಯನ ವಿಷಯದಲ್ಲಿ ಸೈಕಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಕಾಲಜಿಗೆ ಸಂಬಂಧಿಸಿದ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 67 ರೋಜರ್ಸ್ ರವರ ಪ್ರಕಾರ ಸೃಜನಾತ್ಮಕತೆ ಎನ್ನುವಂಥದ್ದು ಪ್ರಮುಖವಾಗಿ ಪ್ರಚೋದಿಸುವ ಕಾರಕಗಳೆಂದರೆ: ಮೊದಲನೇದು ಪ್ರೇರಣೆ ಮತ್ತು ಸತತ ಪ್ರಯತ್ನ, ಎರಡನೇದು ಅನುಭವ ಮತ್ತು ಚಾಲಕ ಸ್ಪಷ್ಟನೆ, ಮೂರನೇದು ಭೌತಿಕ ಕುತೂಹಲ ಮತ್ತು ಮಾರ್ಧವತೆ, ನಾಲ್ಕನೇದು ಮಾನಸಿಕ ಸ್ವಾತಂತ್ರ್ಯ ಮತ್ತು ಮಾನಸಿಕ ಸುರಕ್ಷತೆ. ಸೊ ರೋಜರ್ಸ್ ಅವರ ಪ್ರಕಾರ ಸೃಜನಾತ್ಮಕತೆ ಎನ್ನುವಂಥದ್ದು ಪ್ರಮುಖವಾಗಿ ಮಾನಸಿಕ ಸ್ವಾತಂತ್ರ್ಯ ಮತ್ತು ಮಾನಸಿಕ ಸುರಕ್ಷತೆಯನ್ನು ಪ್ರಚೋದಿಸುವಂಥ ಒಂದು ಕಾರಕ ಇವುಗಳು ಆಗಿರ್ತವೆ ಎನ್ನುವಂಥದ್ದು ಸರಿಯಾದ ಆಪ್ಷನ್ ನಾಲ್ಕನೇದಾಗಿರುತ್ತೆ. ನೆಕ್ಸ್ಟ್ 68ನೇ ಪ್ರಶ್ನೆ, ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಶೆಗೊಂಡ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ವಿಧಾನವನ್ನು ಯಾವ ರೀತಿಯಾಗಿ ನಾವು ಕರಿತೀವಿ? ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಶೆಗೊಂಡ ಅಭಿಲಾಷೆಯನ್ನು ತೃಪ್ತಿಪಡಿಸುವ ವಿಧಾನಕ್ಕೆ ಏನಂತ ಕರಿತೀವಿ ನಾವು? ಆಪ್ಷನ್ 1 ವಾಸ್ತವಿಕತೆಯನ್ನು ಮರೆಮಾಚುವಂಥದ್ದು, ಆಪ್ಷನ್ 2 ಭ್ರಮೆ, ಆಪ್ಷನ್ 3 ಅಭಿನಯಿಸುವಂಥದ್ದು. ಸೊ ವಾಸ್ತವಿಕತೆಯನ್ನು ಮರೆಮಾಚುವಂಥದ್ದು, ಆಪ್ಷನ್ 2 ಭ್ರಮೆ, ಆಪ್ಷನ್ 3 ಅಭಿನಯಿಸುವುದು, ಆಪ್ಷನ್ 4 ಅಲ್ಲಗಳೆಯುವುದು. ಸರಿಯಾದ ಉತ್ತರ ಭ್ರಮೆ. ಭ್ರಮೆ ಎನ್ನುವಂಥದ್ದನ್ನು ನಾವು ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಶೆಗೊಂಡ ಅಭಿಲಾಷೆಗಳನ್ನು ತೃಪ್ತಿಪಡಿಸುವಂಥ ವಿಧಾನಕ್ಕೆ ನಾವು ಭ್ರಮೆ ಅಂತ ಹೇಳಿ ಕರಿತೀವಿ. 69 ಚಲಕಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಗಳನ್ನು ಪರೀಕ್ಷಿಸುವ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನಕ್ಕೆ ಈ ರೀತಿ ಅಂತ ಕರೀತಾರೆ. ಯಾವ ರೀತಿಯಾಗಿ? ಮೊದಲನೇ ಆಪ್ಷನ್ ಅಂತರವಲೋಕನ, ಆಪ್ಷನ್ 2 ಅವಲೋಕನ ವಿಧಾನ, ಆಪ್ಷನ್ 3 ಪ್ರಾಯೋಗಿಕ ವಿಧಾನ, ಆಪ್ಷನ್ 4 ಮನೋವಿಶ್ಲೇಷಣಾ ವಿಧಾನ. ಸೊ ಸರಿಯಾದ ಉತ್ತರ ಪ್ರಾಯೋಗಿಕ ವಿಧಾನ. ಪ್ರಾಕಲ್ಪನೆಯನ್ನು ಪರೀಕ್ಷೆ ಮಾಡುವಂಥದ್ದು ಅಂತ ಬಂದರೆ ಅದು ಪ್ರಾಯೋಗಿಕ ವಿಧಾನ ಆಗಿರುತ್ತೆ. ಸೊ 70ನೇ ಪ್ರಶ್ನೆ, ವರ್ತನೆಯನ್ನು ಅಧ್ಯಯನ ಮಾಡುವ ಮತ್ತು ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನದ ಶಾಖೆಗೆ ಹೀಗೆನ್ನುತ್ತಾರೆ. ಸೊ ಮೊದಲನೇ ಆಪ್ಷನ್ ನೈದಾನಿಕ ಮನೋವಿಜ್ಞಾನ, ಆಪ್ಷನ್ 2 ಬಾಲ ಮನೋವಿಜ್ಞಾನ, ಆಪ್ಷನ್ 3 ಅಸಾಮಾನ್ಯ ಮನೋವಿಜ್ಞಾನ, ಆಪ್ಷನ್ 4 ಶೈಕ್ಷಣಿಕ ಮನೋವಿಜ್ಞಾನ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ವರ್ತನೆಯನ್ನು ಅಧ್ಯಯನ ಮಾಡುವ ಮತ್ತು ಶೋಧಿಸಿ ಚಿಕಿತ್ಸೆಯನ್ನು ಮಾಡುವಂಥ ಮನೋವಿಜ್ಞಾನದ ಶಾಖೆಗೆ ನೈದಾನಿಕ ಮನೋವಿಜ್ಞಾನ ಅಂಥೇಳಿ ಕರಿತೀವಿ. 71ನೇ ಪ್ರಶ್ನೆ, ಈ ಕೆಳಗಿನ ಪರೀಕ್ಷೆಯು ವ್ಯಕ್ತಿತ್ವದ ಹಲವಾರು ಅಭಿರುಚಿಗಳನ್ನು ಮಾಪನ ಮಾಡುತ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ T80 ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 72ನೇ ಪ್ರಶ್ನೆ, ಅಸಾಮಾನ್ಯ ವಿನಾಯಿತಿ ಮಕ್ಕಳು ಅಥವಾ ಅಸಾಮಾನ್ಯ ಮಕ್ಕಳು ಎಂಬ ಪದವು ಈ ಅರ್ಥವನ್ನು ಸೂಚಿಸುವಂಥದ್ದು. ಆಪ್ಷನ್ 1 ಹೆಚ್ಚಿನ ಪ್ರತಿಭೆ ಉಳ್ಳ ಮಕ್ಕಳು, ಆಪ್ಷನ್ 2 ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಮಕ್ಕಳನ್ನು, ಆಪ್ಷನ್ 3 ಕಲಿಕೆಯಲ್ಲಿ ನ್ಯೂನತೆಯಿರುವಂಥ ಮಕ್ಕಳನ್ನು, ನಾಲ್ಕನೇದು ಹೆಚ್ಚಿನ ಪ್ರತಿಭೆಯುಳ್ಳ ಮತ್ತು ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಎರಡೂ ಗುಂಪಿನ ಮಕ್ಕಳನ್ನು ಅಸಾಮಾನ್ಯ ಮಕ್ಕಳು ಅಂಥೇಳಿ ನಾವು ಇಲ್ಲಿ ಸೂಚಿಸ್ತೀವಿ. 73ನೇ ಪ್ರಶ್ನೆ, ಮಂದಗಾಮಿ ಕಲಿಕಾರ್ಥಿಯು ಅಂತ ಇದೆ. ಮೊದಲನೇ ಆಪ್ಷನ್ ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುವಂಥ ಮಗು, ಎರಡನೇದು ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವಂಥ ಮಗು, ಮೂರನೇದು ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಪಟ್ಟದಲ್ಲಿರುವಂಥ ಮಗು, ನಾಲ್ಕನೇದು ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗು. ಸೊ ಮಂದಗಾಮಿ ಕಲಿಕಾರ್ಥಿ ಅಂತಂದರೆ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವಂಥ ಮಗುವಿಗೆ ನಾವು ಮಂದಗಾಮಿ ಮಕ್ಕಳು ಅಂತ ಹೇಳಿ ಕರಿತೀವಿ. 74ನೇ ಪ್ರಶ್ನೆ, ಈ ಕೆಳಗಿನ ಪರೀಕ್ಷಣ ಮತ್ತು ಮಾಪನ ಅಥವಾ ತಪಶೀಲನ ಮೌಲ್ಯಗಳ ಅಧ್ಯಯನಕ್ಕೆ ಉಪಯೋಗಿಸಲಾಗುವುದು. ಈ ಕೆಳಗಿನ ಯಾವುದನ್ನು ಪರೀಕ್ಷಣ ಅಥವಾ ಮಾಪನ ಮಾಡಲಿಕ್ಕೆ ಅಥವಾ ತಪಶೀಲನ ಮಾಡಲಿಕ್ಕೆ ಮೌಲ್ಯವನ್ನು ಮಾಡಲಿಕ್ಕೆ ಬಳಸುವಂಥ ಸಾಧನ ಯಾವುದು ಎನ್ನುವಂಥದ್ದು. ಸೊ ಆಪ್ಷನ್ ಈ ರೀತಿಯಾಗಿದೆ: ವಿಭೇದಾತ್ಮಕ ಸಹಜ ಪ್ರವೃತ್ತಿ ಪರೀಕ್ಷಣ, ಎರಡನೇದು ಪ್ರಸಂಗ ಅನುಬೋಧ ಪರೀಕ್ಷಣ, ಮೂರನೇದು ಆಲ್ಫೋರ್ಡ್ ವರ್ನೇನ್ ಲಿಂಡರ್ಜೆ ಮಾಪನ, ನಾಲ್ಕನೇದು ಸ್ಟ್ರಾಂಗ್ ಔದ್ಯೋಗಿಕ ಆಸಕ್ತಿ ಪರೀಕ್ಷಣ. ಸೊ ಸರಿಯಾದ ಉತ್ತರ ಆಪ್ಷನ್ 3 ಆಗಿದೆ. ನೆಕ್ಸ್ಟ್ 75ನೇ ಪ್ರಶ್ನೆ,
ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶವು ಇದಾಗಿದೆ. ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಏನು ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ಗಳು ಈ ರೀತಿಯಾಗಿವೆ. ಶಾಲೆಯು ಸಾಧಿಸಬೇಕಾದ ಗುರಿಗಳನ್ನು ಸ್ಪಷ್ಟಪಡಿಸುವುದು. ಎರಡನೇದು, ಈಡೇರಿಸಬೇಕಾದ ವಿವಿಧ ಶೈಕ್ಷಣಿಕ ಉದ್ದೇಶಗಳನ್ನು ನಿಗದಿಪಡಿಸುವುದು. ಆಪ್ಷನ್ 3, ಶೈಕ್ಷಣಿಕ ಉದ್ದೇಶಗಳನ್ನು ಸರಿಯಾಗಿ ವರ್ಗೀಕರಿಸುವುದು. ಆಪ್ಷನ್ 4, ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜಿಸುವುದು. ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಒಂದು ಪ್ರಕ್ರಿಯೆಯನ್ನು ಯೋಜನೆ ಮಾಡುವಂಥದ್ದು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಮುಖ್ಯವಾದ ಒಂದು ಉದ್ದೇಶವಾಗುತ್ತೆ. ನೆಕ್ಸ್ಟ್ 76ನೇ ಪ್ರಶ್ನೆ, ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಇದಾಗಿದೆ. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಅಂಶ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಗಳು ಈ ರೀತಿಯಾಗಿವೆ. ಅವನ ಶಿಕ್ಷಕರ ವೃತ್ತಿ ಸಾಮರ್ಥ್ಯ. ಎರಡನೇದು, ಲಭ್ಯವಿರುವ ಮಾರ್ಗದರ್ಶನದ ಸೇವೆ. ಮೂರನೇದು, ಮಗುವಿನ ಸ್ವಂತ ಆಸ್ತಿ ಮತ್ತು ಹೊಣೆಗಾರಿಕೆ. ನಾಲ್ಕನೇದು, ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ. ಇಲ್ಲಿ ಮಗುವಿನ ಮನಸ್ಸಿನ ಮೇಲೆ ಸಂಬಂಧಿಸಿದಾಗಿರುವಂಥದ್ದು ಈ ಕೊಟ್ಟಿರುವಂಥ ಆಪ್ಷನಲ್ಲಿ ಮುಖ್ಯವಾಗಿ ಇರುವಂತಹ ಪ್ರಮುಖ ಅಂಶ ಯಾವುದಪ್ಪ ಅಂದರೆ ಮಗುವಿನ ಬೆಳವಣಿಗೆ ಹಂತದಲ್ಲಿ, ಪ್ರಾರಂಭಿಕ ಹಂತದಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ ಎನ್ನುವಂಥದ್ದು ಈ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂಥದ್ದು. ನೆಕ್ಸ್ಟ್ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 77ನೇ ಪ್ರಶ್ನೆ, ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ಭಿನ್ನತೆಗೆ ಇರುವ ಪ್ರಮುಖ ಅವಕಾಶವು ಇದಾಗಿದೆ. ಆಪ್ಷನ್ಗಳು ಈ ರೀತಿಯಾಗಿವೆ. ತ್ವರೆ ಮಾಡಬಹುದು ಅಥವಾ ವಿಳಂಬ ಮಾಡಬಹುದು. ಆಪ್ಷನ್ 2, ವಿಭಿನ್ನ ಪಠ್ಯಕ್ರಮಗಳು. ಆಪ್ಷನ್ 3, ವಿಭಿನ್ನ ದತ್ತ ಕಾರ್ಯಗಳು. ಆಪ್ಷನ್ 4, ಸಾಮರ್ಥ್ಯ ಆಧಾರಿತ ಗುಂಪು. ಸರಿಯಾದ ಉತ್ತರ ಆಪ್ಷನ್ 4, ಸಾಮರ್ಥ್ಯ ಆಧಾರಿತ ಗುಂಪು ಆಗಿರುತ್ತೆ. ನೆಕ್ಸ್ಟ್ 78ನೇ ಪ್ರಶ್ನೆ, ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯಲ್ಲಿನ ಬದಲಾವಣೆಯನ್ನು ಈ ಕೆಳಗಿನಂತೆ ಹೆಸರಿಸಲಾಗುತ್ತದೆ. ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶನ ಮಾಡೋದ್ರಿಂದ ಆಗುವಂಥ ಬದಲಾವಣೆ, ವರ್ತನೆಯನ್ನು ನಾವೇನಂತ ಕರಿತೀವಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ಗಳು ಈ ರೀತಿಯಾಗಿವೆ. ಪರಿಪಕ್ವತೆ. ಆಪ್ಷನ್ 2, ಪ್ರತಿಕ್ರಿಯಿಸುವುದು. ಆಪ್ಷನ್ 3, ಅನುಬಂಧನೆ. ಆಪ್ಷನ್ 4, ಪುನರ್ಬಲನ. ಸರಿಯಾದ ಉತ್ತರ ಅನುಬಂಧನ. ನೆಕ್ಸ್ಟ್ 79ನೇ ಪ್ರಶ್ನೆ, ಒಂದು ಪ್ರಯೋಗದಲ್ಲಿ ಸಂಶೋಧನಾಕಾರರು ಈ ಕೆಳಗಿನಂತೆ ನಿಯಂತ್ರಿತ ಗುಂಪನ್ನು ಹೊಂದಲು ಪ್ರಯತ್ನಿಸುತ್ತಾರೆ. ಆಪ್ಷನ್ಗಳು ಈ ರೀತಿಯಾಗಿವೆ. ಪ್ರಯೋಗದ ಗುಂಪಿನೊಂದಿಗೆ ಎಲ್ಲ ಅಂಶಗಳನ್ನು ತದ್ರೂಪತೆ ಇರುವಂಥದ್ದು. ಆಪ್ಷನ್ 2, ಪ್ರಯೋಗದ ಗುಂಪಿನೊಂದಿಗೆ ಎಲ್ಲ ಅಂಶಗಳನ್ನು ವಿಭಿನ್ನತೆ ಇರುವಂಥದ್ದು. ಆಪ್ಷನ್ 3, ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಯೋಗದ ಗುಂಪಿನ ಉಳಿದೆಲ್ಲ ಅಂಶಗಳ ವಿರುದ್ಧ ಇರುವಂಥದ್ದು. ಆಪ್ಷನ್ 4, ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳನ್ನು ತದ್ರೂಪತೆಗೆ ಇರುವುದು. ಇಲ್ಲಿ ನೋಡಿ, ಒಂದು ಪ್ರಯೋಗದಲ್ಲಿ ಸಂಶೋಧನಾಕಾರರು ಯಾವ ಒಂದು ನಿಯಂತ್ರಿತ ಗುಂಪನ್ನು ಹೊಂದಲು ಪ್ರಯತ್ನಿಸ್ತಾರೆ ಅಂದರೆ ಆ ಒಂದು ಸಂಶೋಧನಾಕಾರರು ಅಂದಿಕೊಂಡಿರುವಂಥ ಪ್ರಯೋಗವನ್ನು ಬಿಟ್ಟು, ಅಲ್ಲಿ ಅಡಕವಾಗಿರುವಂಥ ಅಂಶಗಳನ್ನು ಬಿಟ್ಟು ಆ ಒಂದು ಗುಂಪಿನಲ್ಲಿ ಅಂಶಗಳನ್ನು ಅದೇ ರೀತಿ ಇರುವ ಹಾಗೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಒಂದು ಗುಂಪಿನಲ್ಲಿ ಒಂದು ಪ್ರಯೋಗಕ್ಕೆ ಸಂಬಂಧಿಸಿದ ಹಾಗೆ ಅದೇ ರೀತಿಯಾಗಿ, ಅಂದರೆ ಯಾವ ರೀತಿಯಾಗಿ ನಾವು ಅಂದ್ಕೊಂಡಿರ್ತೀವಿ ಅದೇ ರೀತಿಯಾಗಿ ಆ ಒಂದು ಅಂಶಗಳನ್ನು ತದ್ರೂಪತೆಗೆ ಇರುವಂತೆ ಮಾಡಲಿಕ್ಕೆ ಸಂಶೋಧನಾಕಾರರು ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕಾಗಿ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 80ನೇ ಪ್ರಶ್ನೆ, ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲಾಗುತ್ತದೋ ಅಂತಹ ವಿಧಾನಕ್ಕೆ ಏನಂತ ಕರೀತಾರೆ? ಮನುಷ್ಯ, ಒಬ್ಬ ವ್ಯಕ್ತಿಯ ಅಂದರೆ ಮಾನಸಿಕ ಅಸ್ವಸ್ಥ ಅಥವಾ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲದೆ ಇರುವಾಗ ಆ ಒಂದು ವ್ಯಕ್ತಿಯ ಒಂದು ಮೂಲದಿಂದ ಸುತ್ತಮುತ್ತಲಿನ ವಾತಾವರಣ ಎಲ್ಲವನ್ನು ವಿಶ್ಲೇಷಿಸಿ ಅದರ ಕೌಟುಂಬಿಕ ಹಿನ್ನೆಲೆ, ಶೈಕ್ಷಣಿಕ ಹಿನ್ನೆಲೆ,
ಅವರು ಇರುವಂಥ ವಾತಾವರಣ ಪ್ರತಿಯೊಂದರ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಸಮಸ್ಯೆಗಳನ್ನು ಕಂಡುಹಿಡಿಯಲು ಪ್ರಯತ್ನ ಮಾಡುವಂಥ ಒಂದು ವಿಧಾನಕ್ಕೆ ನಾವು ವ್ಯಕ್ತಿ ಅಧ್ಯಯನ ಆಗಿರುತ್ತೆ. ಸೊ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ 31ನೇ ಪ್ರಶ್ನೆ, ಅನುವಂಶೀಯ ಗುಣಲಕ್ಷಣಗಳು ನೈಜ ವಾಹಕಗಳೆಂದರೆ? ಆನುವಂಶೀಯ ಗುಣಲಕ್ಷಣಕ್ಕೆ ನೈಜ ವಾಹಕಗಳು ಯಾವಪ್ಪ ಅಂತಂದರೆ ನಾವಿಲ್ಲಿ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಆಪ್ಷನ್ಗಳು ವರ್ಣತಂತುಗಳು, ಆಪ್ಷನ್ 2 ಜೀನ್ಗಳು, ಆಪ್ಷನ್ 3 ಜೀವಕೋಶದಲ್ಲಿರುವ ಕೋಶಕೇಂದ್ರ, ಆಪ್ಷನ್ 4 ಜೀವಕೋಶಗಳಲ್ಲಿಯ ಪ್ರೋಟೋಪ್ಲಾಸ್ಮಾ. ಸೊ ಸರಿಯಾದ ಉತ್ತರ ಜೀನ್ಸ್ಗಳು, ಅಂದರೆ ವರ್ಣತಂತುಗಳಲ್ಲಿ ಅಡಕವಾಗಿರುವಂಥ ಜೀನ್ಸ್ಗಳಿಂದ ಆನುವಂಶೀಯತೆಯ ಗುಣಲಕ್ಷಣಗಳು ನೈಜ ವಾಹಕಗಳಾಗಿರ್ತವೆ. ವರ್ಣತಂತುಗಳು ಜೀನ್ಗಳು ಅಂತ ಇಲ್ಲದೆ ಹೋದರೆ ವರ್ಣತಂತುಗಳು ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಬಟ್ ಇಲ್ಲಿ ವರ್ಣತಂತುಗಳಲ್ಲಿ ಜೀನ್ಗಳು ಇರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ಜೀನ್ಗಳು ಆಗಿರುತ್ತೆ. ನೆಕ್ಸ್ಟ್ 82ನೇ ಪ್ರಶ್ನೆ, ವ್ಯಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ. ಜೆ.ಬಿ. ವಾಟ್ಸನ್ ಅವರು ಈ ಕೆಳಗಿನ ಯಾವ ಒಂದು ಮನೋವಿಜ್ಞಾನದ ಬಗ್ಗೆ ಅಧ್ಯಯನವನ್ನು ಮಾಡಿರ್ತಾರೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಆಪ್ಷನ್ಗಳು, ಮೊದಲನೇದು ಮನಸ್ಸು, ಎರಡನೇದು ಆತ್ಮ, ಮೂರನೇದು ವರ್ತನೆ, ನಾಲ್ಕನೇದು ಪ್ರಜ್ಞಾವಸ್ಥೆ. ಸೊ ಸರಿಯಾದ ಉತ್ತರ ವರ್ತನೆ. ಜೆ.ಬಿ. ವಾಟ್ಸನ್ ಅವರು ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ವರ್ತನೆಯ ಮೇಲೆ ಅಧ್ಯಯನ ಮಾಡಿರುವಂಥದ್ದು. ಸೊ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 83ನೇ ಪ್ರಶ್ನೆ, ಈ ಕೆಳಗಿನಂತೆ ಚಲಕಗಳನ್ನು ಅಕ್ಷರಗಳಲ್ಲಿ ಜೋಡಿಸಿದಾಗ ಸಂಪೂರ್ಣ ಕಲಿಕಾ ಅನುಭವ ಆಧರಿಸಿ ಕಲಿಕಾ ವಕ್ರವು ಈ ರೀತಿಯಾಗಿ ಕಾಣಬಹುದು. ಈ ರೀತಿಯಾಗಿ ಇಲ್ಲಿ y-axis-ಅನ್ನು ಎರರ್ಸ್ ಅಂತ ಕರಿಬೋದು, x-axis-ಅನ್ನು ಪ್ರಾಕ್ಟೀಸ್ ಅಂತ ಕರಿಬೋದು. ಪ್ರಯತ್ನ ಮತ್ತು ಇಲ್ಲಿ ಅಪ್ರಮಾದಗಳು ಈ ರೀತಿಯಾಗಿದ್ದಾವೆ. ಈ ಒಂದು ಚಲಕಗಳನ್ನು ನಾವು ಕಲಿಕಾ ಅನುಭವ ಆಧರಿಸಿ ಕಲಿಕಾ ಕ್ರಮ ವಕ್ರರೇಖೆಯನ್ನು ಈ ರೀತಿಯಾಗಿ ಕಾಣ್ಬೋದು ಅಂತ ಪ್ರಶ್ನೆ ಇದೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ 3 ಇಲ್ಲಿ ಸರಿಯಾಗಿದೆ. ಸೊ ನೆಕ್ಸ್ಟ್ 84ನೇ ಪ್ರಶ್ನೆ, ಕಲಿಕೆಯಲ್ಲಿನ ಸಮತಲವನ್ನು ಈ ರೀತಿಯ ಅವಧಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಕಲಿಕೆಯಲ್ಲಿನ ಸಮತಲವನ್ನು ಯಾವ ರೀತಿಯಾಗಿ ನಾವು ವ್ಯಾಖ್ಯಾನವನ್ನು ಮಾಡ್ಬೋದು? ಸೊ ಆಪ್ಷನ್ 1 ಪ್ರಗತಿ ಇಲ್ಲದಿರುವುದು, ಆಪ್ಷನ್ 2 ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಮಟ್ಟದ ಪ್ರಗತಿ ಕಾಣಿಸಿಕೊಳ್ಳುವುದು, ಆಪ್ಷನ್ 3 ಸಂಕಲನ ಮತ್ತು ಪುನರ್ ಸಂಘಟನೆ, ಆಪ್ಷನ್ 4 ಪರಿಕಾವಸ್ಥೆ. ಸೊ ಸರಿಯಾದ ಒಂದು ಆಪ್ಷನ್ ಯಾವುದಪ್ಪ ಅಂದರೆ ಎರಡನೆಯದು, ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಮಟ್ಟದ ಪ್ರಗತಿ ಕಾಣಿಸಿಕೊಳ್ಳುವಂಥದ್ದು. ಸೊ ಸರಿಯಾದ ಆಪ್ಷನ್ ಸೆಕೆಂಡ್ ಒನ್. ನೆಕ್ಸ್ಟ್ 85ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸ್ಕಿನ್ನರ್ ಅವರು ಅಲಂಕರಿಸಿರುವಂತೆ ಕಲಿಕೆಗೆ ಅವಶ್ಯವಾದ ಅಂಶ ಯಾವುದಾಗಿದೆ ಎನ್ನುವಂಥದ್ದು. ಸೊ ಆಪ್ಷನ್ 1 ಈ ರೀತಿಯಾಗಿದೆ, ಕಲಿಕಾಕಾರನು ಏನನ್ನಾದರೂ ಮಾಡಲೇಬೇಕಾಗಿದೆ. ಆಪ್ಷನ್ 2 ಕಲಿಕಾಕಾರನು ಯಾವುದಾದರೂ ಸಮಸ್ಯೆಯನ್ನು ಪರಿಹರಿಸಲೇಬೇಕು. ಆಪ್ಷನ್ 3 ಕಲಿಕಾಕಾರನು ಯಾವುದಾದರೂ ಅವಶ್ಯಕತೆಯನ್ನು ಹೊಂದಿರಲೇಬೇಕಾಗುತ್ತದೆ. ಆಪ್ಷನ್ 4 ಕಲಿಕಾಕಾರನು ಏನನ್ನಾದರೂ ಗಮನಿಸಲೇಬೇಕಾಗುತ್ತದೆ. ಸೊ ಸರಿಯಾದ ಉತ್ತರವನ್ನು ನೋಡೋದಾದರೆ ಕೆಳಗಿನವುಗಳಲ್ಲಿ ಸ್ಕಿನ್ನರ್ ಅವರು ಅಲಂಕರಿಸಿರುವಂತೆ ಕಲಿಕೆಗೆ ಅವಶ್ಯಕವಾದ ಅಂಶಗಳಲ್ಲಿ ಕಲಿಕೆಕಾರರು ಕಲಿಯುವಂಥ ವ್ಯಕ್ತಿ ಏನನ್ನಾದರೂ ಮಾಡಲೇಬೇಕಾಗುತ್ತದೆ. ತನ್ನ ಅವಶ್ಯಕತೆಯನ್ನು ಪೂರೈಸಿಕೊಳ್ಳಲು ಕಲಿಕಾಕಾರನು ಈ ಕೆಳಗಿನ ಯಾವುದಾದ್ರೂ ಮಾಡಲೇಬೇಕಾಗುತ್ತದೆ. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದಾಗಲೇ ಅದರ ಒಂದು ಉದ್ದೇಶವನ್ನು ಈಡೇರಿಸುವಂಥದ್ದು. ಸೊ ಅದಕ್ಕಾಗಿ ಕಲಿಕಾಕಾರನು ಏನನ್ನಾದರೂ ಮಾಡಲೇಬೇಕಾಗುತ್ತದೆ. ಏನನ್ನಾದರೂ ಅಂತಂದರೆ ಸಮಸ್ಯೆಯನ್ನು ಪರಿಹರಿಸಬಹುದಾಗಿರಬಹುದು, ಅಥವಾ ಅವಶ್ಯಕತೆಗಳನ್ನು ಹೊಂದಿರಲೇಬೇಕಾಗಬಹುದು, ಅಥವಾ ಗಮನಿಸಿ ಆಜುಬಾಜು ಗಮನಿಸಿ ಕೆಲವೊಂದು ವಿಶೇಷ ಅಂದರೆ ಕೆಲವೊಂದು ಸೂಕ್ಷ್ಮಗಳನ್ನು ಆ ಕಡೆ ಈ ಕಡೆ ಗಮನಿಸಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸೂಕ್ಷ್ಮಗಳನ್ನು ಗಮನಿಸಿ ಯಾವುದಾದ್ರೂ ಒಂದು ಕಲಿಕೆ ಉಂಟಾಗಬೇಕಾದ್ರೆ ಆ ಒಂದು ಮಹತ್ವವನ್ನು ತಿಳಿಬೇಕಾದ್ರೆ ಕಲಿಕೆಕಾರನು ಏನನ್ನಾದರೂ ಮಾಡಲೇಬೇಕಾಗುತ್ತದೆ ಎನ್ನುವಂಥ ಅಂಶ ಈ ಒಂದು ಸ್ಕಿನ್ನರ್ ಅವರು ತಿಳಿಸಿರುವಂಥದ್ದು. ಸೊ 86ನೇ ಪ್ರಶ್ನೆ, ಅನುಬಂಧನೆಯು ಕಲಿಕೆಯ ಒಂದು ವಿಧಾನವಾಗಿ ಈ ಕೆಳಗಿನ ಕಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸೊ ಆಪ್ಷನ್ 1 ಮನೋಭಾವನೆಗಳು, ಆಪ್ಷನ್ 2 ಪರಿಕಲ್ಪನೆಗಳು, ಆಪ್ಷನ್ 3 ದತ್ತಾಂಶಗಳು, ಆಪ್ಷನ್ 4 ಸಂಬಂಧಗಳು. ಸೊ ಸರಿಯಾದ ಉತ್ತರ
ಮನೋಭಾವನೆಗಳು. ಸೊ ನೆಕ್ಸ್ಟ್ 87ನೇ ಪ್ರಶ್ನೆ, ಸಾಮಾನ್ಯವಾಗಿ ಒಂದು ಮಗುವು ಆಯ್ಕೆ ಮಾಡುವ ಮಾದರಿ ಎಂದರೆ ಯಾವುದು? ಹಿರಿಯ ಮತ್ತು ಸಹೋದರ ಸಹೋದರಿ, ಅವನ ಪಾಲಕರು, ಶಿಕ್ಷಕರು ಅಥವಾ ಅಧಿಕಾರದಲ್ಲಿರುವಂಥ ಯಾವುದೇ ವ್ಯಕ್ತಿ. ಮೂರನೇದು, ಗುಣಲಕ್ಷಣಗಳು ಮತ್ತು ಪರಿಪೂರ್ಣ ಹೊಂದಿರುವ ವ್ಯಕ್ತಿ, ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಿರುವಂತಹ ವ್ಯಕ್ತಿ. ನೋಡಿ, ಮಗು ಸಾಮಾನ್ಯವಾಗಿ ಆಯ್ಕೆ ಮಾಡುವಂಥ ಮಗುವಿನ ಆ್ಯಕ್ಟಿವಿಟೀಸ್ಗಳು ಏನಾಗಿರ್ತವೆ, ಕುಟುಂಬದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯಿಂದ ಪ್ರೇರಿತರಾಗಿರುತ್ತೆ ಅಥವಾ ಸುತ್ತಮುತ್ತಲ ವಾತಾವರಣ ನೋಡಿ ಕಲಿತಾ ಇರುತ್ತೆ. ಸೊ ಕುಟುಂಬದಲ್ಲಿ ಮಗು ತನ್ನಷ್ಟಕ್ಕೆ ತಾನು ಆದರ್ಶ ರೂಪಕ್ಕೆ ಸಮೀಪವಾಗಿರೋ ಯಾರ ಒಂದು ಆ್ಯಕ್ಟಿವಿಟೀಸ್ಗಳು, ವರ್ತನೆಗಳು ಇಷ್ಟ ಆಗ್ತವೆ ಆ ಒಬ್ಬ ವ್ಯಕ್ತಿಯಿಂದ ಮಗುವಿನ ಮಾದರಿಯಾಗಿ ಸ್ವೀಕರಿಸಿ ಅದನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ 4, ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಿರುವಂತಹ ವ್ಯಕ್ತಿ. ನೆಕ್ಸ್ಟ್ 88ನೇ ಪ್ರಶ್ನೆ, ಶಿಕ್ಷಕರಿಗೆ ಸಮೂಹ ಗತಿಶಾಸ್ತ್ರದ ತತ್ವಗಳ ಆಳವಾದ ಜ್ಞಾನ ಅತಿ ಅವಶ್ಯಕವಾಗಿದೆ, ಏಕೆಂದರೆ ಮೊದಲೇ ಆಪ್ಷನ್, ಗುಂಪು ಅಸಂಬದ್ಧತೆ ಅಪಾಯದ ಹಂತ ತಲುಪಿದ್ದನ್ನು ಪತ್ತೆ ಮಾಡಲು ಅವಶ್ಯಕ. ಆಪ್ಷನ್ 2, ಮಕ್ಕಳಿಗೆ ಸಾಮಾಜಿಕ ಗುಂಪಿನಲ್ಲಿ ಜೀವಿಸಲು ಶಿಕ್ಷಣ ನೀಡಬೇಕಾಗಿರೋದ್ರಿಂದ. ಆಪ್ಷನ್ 3, ಶೈಕ್ಷಣಿಕ ಗುರಿಗಳ ಈಡೇರಿಕೆಯಲ್ಲಿ ಗುಂಪುಗಳು ಪ್ರಮುಖ ಪ್ರಭಾವ ಬೀರುವಂಥದ್ದು. ಆಪ್ಷನ್ 4, ಆಧುನಿಕ ತರಗತಿಗಳು ಹೆಚ್ಚು ಗುಂಪು ಸನ್ನಿವೇಶಗಳನ್ನು ಹೊಂದಿರೋದ್ರಿಂದ. ಸೊ ಸರಿಯಾದ ಉತ್ತರ ಸಮೂಹ ಗತಿಶಾಸ್ತ್ರದಲ್ಲಿ ಆಳವಾದ ಜ್ಞಾನ ಅವಶ್ಯಕವಾಗಿರುತ್ತೆ, ಯಾಕಂದರೆ ಶೈಕ್ಷಣಿಕ ಗುರಿಗಳ ಈಡೇರಿಸುವಲ್ಲಿ ಗುಂಪುಗಳು ಪ್ರಮುಖ ಪ್ರಭಾವ ಬೀರುವಂಥದ್ದು. ಅದಕ್ಕಾಗಿ ಶಿಕ್ಷಕರಿಗೆ ಸಮೂಹ ಗತಿಶಾಸ್ತ್ರದ ತತ್ವಗಳ ಆಳವಾದ ಜ್ಞಾನ ಇರಬೇಕಾಗತ್ತೆ. ನೆಕ್ಸ್ಟ್ 89ನೇ ಪ್ರಶ್ನೆ, ಸಸ್ತನಿ ಎಂಬ ಪರಿಕಲ್ಪನೆಯನ್ನು ಬೋಧಿಸಿದ ನಂತರ ಮಗು ತಿಮಿಂಗಲ ಒಂದು ಸಸ್ತನಿ ಎಂಬುದನ್ನು ಗುರುತಿಸಲು ವಿಫಲವಾದರೆ ಆ ಮಗು ಡ್ಯಾಶ್ ಮಾಡುತ್ತಿದೆ. ಸೊ ಆಪ್ಷನ್ ಈ ರೀತಿಯಾಗಿದೆ: ಅತಿಯಾದ ಸಾಮಾನ್ಯೀಕರಣ, ಅಪೂರ್ಣ ಸಾಮಾನ್ಯೀಕರಣ. ಆಪ್ಷನ್ 3, ಹೊಂದಿಕೊಳ್ಳುವಲ್ಲಿ ವಿಫಲತೆ. ಆಪ್ಷನ್ 4, ಸಮಗ್ರತೆಯನ್ನು ಗುರುತಿಸುವಲ್ಲಿ ವಿಫಲತೆ. ಸೊ ಸರಿಯಾದ ಉತ್ತರ ಅಪೂರ್ಣ ಸಾಮಾನ್ಯೀಕರಣ ಅನ್ನುವಂಥದ್ದು. ಅಂದರೆ ಈ ಒಂದು ವಿಷಯದ ಬಗ್ಗೆ ಪೂರ್ಣವಾಗಿ ಜ್ಞಾನವನ್ನು ತಿಳಿದುಕೊಳ್ಳಲು ಅದು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಸೊ ಅದಕ್ಕಾಗಿ ಅಪೂರ್ಣ ಸಾಮಾನ್ಯೀಕರಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 90ನೇ ಪ್ರಶ್ನೆ, ಚಲನಕ್ರಿಯೆ ವಿಕಾಸವು ತನ್ನ ಪ್ರಮುಖವಾದ ಮನೋವೈಜ್ಞಾನಿಕ ಮಹತ್ವವನ್ನು ಈ ಕೆಳಗಿನವುದರಿಂದ ಪಡೆಯುತ್ತದೆ. ಸೊ ಆಪ್ಷನ್ ಈ ರೀತಿಯಾಗಿವೆ: ಚಲನಕ್ರಿಯೆ ವಿಕಾಸ ತನ್ನ ನೆಕ್ಸ್ಟ್ 90ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಈ ಒಂದು ಕೀ ಆನ್ಸರನ್ನು ನೋಡಿದಾಗ ಇದು ಗ್ರೇಸ್ ಮಾರ್ಕ್ ಬಂದಿದೆ. ಸೊ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಸುರಕ್ಷತೆ ಅನ್ನುವಂಥ ಸಂದರ್ಭ ಬರೋದಿಲ್ಲ ಚಲನಕ್ರಿಯೆ ಅಂದಾಗ. ನೆಕ್ಸ್ಟ್ ಇಲ್ಲಿ ಸಾಮಾಜಿಕ ಸ್ವೀಕಾರ ಅನ್ನೋಂಥದ್ದು ಬರೋದಿಲ್ಲ. ಇದು ಚಲನಕ್ರಿಯೆ ಸಮರ್ಥನೆ ಹೆಚ್ಚಿಸಿದಂತೆ ಚಲನಕ್ರಿಯೆ ಜಾಸ್ತಿ ಆಗೋದಿಲ್ಲ. ಅಂದರೆ ಚಲನಕ್ರಿಯೆ ವಿಕಾಸ ಅಂತಂದಾಗ ಇದು ಒಂದು ದೈಹಿಕವಾದ ವಿಕಾಸವಾಗಿದೆ. ಅದಕ್ಕಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಗ್ರೇಸ್ ಮಾರ್ಕನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 91ನೇ ಪ್ರಶ್ನೆ, ಭಾವನಾತ್ಮಕ ಪರಿಪಕ್ವತೆಯು ಅತ್ಯಂತ ವಾಸ್ತವಿಕ ಅರ್ಥದಲ್ಲಿ ಈ ಕೆಳಗಿನವುದಕ್ಕೆ ಸಮಾನವಾಗಿರುತ್ತದೆ. ಸೊ ಆಪ್ಷನ್ಗಳು: ಆತ್ಮವಾಸ್ತವೀಕರಣ ಕ್ರಿಯೆಗೆ. ಆಪ್ಷನ್ 2, ಬಲಶಾಲಿ ಭಾವೋದ್ವೇಗಗಳಿಂದ ಬಿಡುಗಡೆ ಹೊಂದುವಂಥದ್ದು. ಆಪ್ಷನ್ 3, ಮಾನವ ಕುಲದ ಪ್ರೀತಿಗೆ. 4ನೇದು, ಭಾವೋದ್ವೇಗದ ಒಳಗೊಳ್ಳುವುದನ್ನು ನಿಯಂತ್ರಿಸುವುದಕ್ಕೆ. ಸೊ ಸರಿಯಾದ ಉತ್ತರ ಆತ್ಮ ವಾಸ್ತವೀಕರಣ ಕ್ರಿಯೆಗೆ. ಭಾವನಾತ್ಮಕ ಪರಿಪಕ್ವತೆಯು ಅತ್ಯಂತ ವಾಸ್ತವಿಕ ಅರ್ಥದಲ್ಲಿ ಇದು ಸರಿಯಾಗಿರುವಂಥದ್ದು. ಸೊ 92ನೇ ಪ್ರಶ್ನೆ, ಈ ಕೆಳಗಿನ ರೀತಿಯ ಮಗುವು ಪೋಷಣಾ ವಿಧಾನದಿಂದ ಸಾಮಾಜಿಕರಣವನ್ನು ಉನ್ನತವಾಗಿ ಸಾಧಿಸಬಹುದು. ಆಪ್ಷನ್ 1 ಈ ರೀತಿಯಾಗಿದೆ: ಬೇಡಿಕೆ ಮತ್ತು ಆಧಾರಿತ ವಿಧಾನದಿಂದ. 2ನೇದು, ಪ್ರೀತಿ ಆಧಾರಿತ ವಿಧಾನದಿಂದ. 3ನೇದು, ವಸ್ತು ಆಧಾರಿತ ವಿಧಾನದಿಂದ. 4, ಪಾಲಕರ ಆಧಾರಿತ ವಿಧಾನದಿಂದ. ಮಗು
ಯಾವ ಒಂದು ಪೋಷಣಾ ವಿಧಾನದಿಂದ ಸಾಮಾಜೀಕರಣವನ್ನು ಉನ್ನತವಾಗಿ ಸಾಧಿಸಬಹುದಂದರೆ ಪ್ರೀತಿ ವಾತ್ಸಲ್ಯದಿಂದ ಮಗುವನ್ನು ಆಧರಿಸಿ ಆ ಒಂದು ವಿಧಾನದಿಂದ ನಾವು ಇದನ್ನು ಸಾಧಿಸಬಹುದಾಗಿರುವಂಥದ್ದು. ಸೊ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 93ನೇ ಪ್ರಶ್ನೆ. ಇತ್ತೀಚಿನ ಮನೋವಿಜ್ಞಾನಿಗಳು ನಾಯಕರನ್ನು ಈ ರೀತಿಯಾಗಿ ಪರಿಗಣಿಸುತ್ತಾರೆ. ಸೊ ಆಪ್ಷನ್ 1, ನಾಯಕನು ಗುಂಪಿನ ಅವಶ್ಯಕತೆಗಳಿಗೆ ಹೋರಾಡುತ್ತಿರುತ್ತಾನೆ. ಆಪ್ಷನ್ 2, ನಾಯಕನು ತನ್ನ ಸ್ವಾರ್ಥ ಸಾಧಿಸಲು ಗುಂಪನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುತ್ತಾನೆ. ಆಪ್ಷನ್ 3, ನಾಯಕನು ಗುಂಪಿನ ಸದಸ್ಯರಲ್ಲಿ ಪ್ರಖ್ಯಾತಿಯನ್ನು ಹೊಂದಿರುತ್ತಾನೆ. ಆಪ್ಷನ್ 4, ನಾಯಕನು ಸಾಮಾಜಿಕ ಸೂಕ್ಷ್ಮತೆಯನ್ನು ಹೊಂದಿರುತ್ತಾನೆ. ಸೊ ಸರಿಯಾದ ಉತ್ತರ ಆಪ್ಷನ್ 1 ಆಗಿರುತ್ತೆ. ನಾಯಕರು ಗುಂಪಿನ ಅವಶ್ಯಕತೆಗಳಿಗೆ ಹೋರಾಡ್ತಾ ಇರ್ತಾರೆ. ಮನೋವಿಜ್ಞಾನಿಗಳು ನಾಯಕರನ್ನು ಈ ರೀತಿಯಾಗಿ ಪರಿಗಣಿಸಿರುತ್ತಾರೆ. 94ನೇ ಪ್ರಶ್ನೆ. ಗುಂಪು ಕೆಲಸದ ಯಶಸ್ವಿಯನ್ನು ಪ್ರಮುಖವಾಗಿ ನಿರ್ಧರಿಸಬಲ್ಲ ಶಕ್ತಿ ಯಾವುದು? ಗುಂಪು ಕೆಲಸವನ್ನು ಯಶಸ್ವಿಯಾಗಿ ಮಾಡಿರುವಂಥ ಶಕ್ತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ 1 ಈ ರೀತಿಯಾಗಿದೆ. ನಾಯಕನನ್ನು ಸ್ವೀಕರಿಸುವಂಥದ್ದು. ಆಪ್ಷನ್ 2, ತೃಪ್ತಿಕರವಾದ ಸಂವಹನ. 3ನೇದು, ಮೂಲ ಉದ್ದೇಶ ಮತ್ತು ಗುರಿಗಳನ್ನು ಸಮಾನತೆ. ಆಪ್ಷನ್ 4, ಗುಂಪಿನ ಅನುಭವ. ಸೊ ಸರಿಯಾದ ಉತ್ತರ ಆ ಗುಂಪಿನ ಕೆಲಸವೊಂದು ಯಶಸ್ವಿ ಆಗಬೇಕಾದ್ರೆ ಮೂಲ ಉದ್ದೇಶ ಏನಿರುತ್ತೆ ಆ ಒಂದು ಗುರಿಗಳನ್ನು ಸಮಾನವಾಗಿ ನಾವು ಗುರಿಗಳ ಸಮಾನತೆಯನ್ನು ಹೊಂದಿ ಆ ಒಂದು ಉದ್ದೇಶವನ್ನು ಈಡೇರಿಸಲು ಗುಂಪು ಕೆಲಸಕ್ಕೆ ಇದು ಸಹಾಯವಾಗುವಂಥದ್ದು ಮೂಲ ಉದ್ದೇಶ ಮತ್ತು ಗುರಿ. 95ನೇ ಪ್ರಶ್ನೆ. ಯಾವುದೇ ಪರಿಪೂರ್ಣವಾದ ಕಲಿಕೆಯ ವ್ಯಾಖ್ಯಾನ ಈ ಕೆಳಗಿನದಕ್ಕೆ ಒತ್ತನ್ನು ಕೊಡುತ್ತದೆ. ಸೊ ಆಪ್ಷನ್ 1, ಕಲಿಕೆಯು ಯಾವಾಗಲೂ ವರ್ತನೆಯಲ್ಲಿನ ಬದಲಾವಣೆಯನ್ನು ಒಳಗೊಂಡಿರುತ್ತದೆ. ಆಪ್ಷನ್ 2, ಕಲಿಕೆಯು ಯಾವಾಗಲೂ ಮನೋಪ್ರವೃತ್ತಿ, ಜ್ಞಾನ ಮತ್ತು ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದಾಗಿದೆ. ಆಪ್ಷನ್ 3, ಕಲಿಕೆಯು ಯಾವಾಗಲೂ ಪರಿಸರಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದಾಗಿದೆ. ಆಪ್ಷನ್ 4, ಕಲಿಕೆಯು ಯಾವಾಗಲೂ ಹೊಸ ಅನುಭವಗಳನ್ನು ಪಡೆಯುವುದಾಗಿದೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ 95ನೇ ಪ್ರಶ್ನೆ, ಕಲಿಕೆಯು ಯಾವಾಗಲೂ ವರ್ತನೆಯಲ್ಲಿನ ಬದಲಾವಣೆಯನ್ನು ಒಳಗೊಂಡಿರುತ್ತದೆ. ಸೊ ನೆಕ್ಸ್ಟ್ 96ನೇ ಪ್ರಶ್ನೆ. ಬೋಧನಾ ಕಲಿಕೆ ತಂತ್ರದ ಪರಿಣಾಮ ಪ್ರಮುಖವಾಗಿ ಈ ಅಂಶದ ಮೇಲೆ ಅವಲಂಬನೆಯಾಗಿದೆ. ಬೋಧನಾ ಕಲಿಕೆ ತಂತ್ರವು ಯಾವುದರ ಮೇಲೆ ಅವಲಂಬನೆಯಾಗಿದೆ? ಸೊ ಆಪ್ಷನ್ಗಳು ಈ ರೀತಿಯಾಗಿವೆ. ಕಲಿಯುವವನ ಗುಣಲಕ್ಷಣಗಳ ಆಧಾರದ ಮೇಲೆ. ಆಪ್ಷನ್ 2, ಶಿಕ್ಷಕರ ಅನುಭವ ಮತ್ತು ಅವನ ತಂತ್ರದ ಮೇಲೆ. ಆಪ್ಷನ್ 3, ಬೋಧಿಸುವ ವಿಷಯದ ಮೇಲೆ. ಆಪ್ಷನ್ 4, ವಿವಿಧ ಶೈಕ್ಷಣಿಕ ಗುರಿಗಳಿಗೆ ಕೊಟ್ಟ ಆದ್ಯತೆಯ ಮೇಲೆ. ಬೋಧನಾ ಕಲಿಕೆ ತಂತ್ರದ ಪರಿಣಾಮ ಪ್ರಮುಖವಾಗಿ ಅಂಶ ಬೀರಿರುವಂಥದ್ದು ಶೈಕ್ಷಣಿಕ ಗುರಿಗಳಿಗೆ ಕೊಟ್ಟ ಆದ್ಯತೆಯ ಮೇಲೆ. ನೆಕ್ಸ್ಟ್ 97ನೇ ಪ್ರಶ್ನೆ. ಈ ಕೆಳಗಿನ ಅಂಶವು ಶೈಕ್ಷಣಿಕ ಮಾಹಿತಿಯನ್ನು ಹೆಚ್ಚು ಸ್ಮೃತಿಯಲ್ಲಿರಿಸಲು ಪೂರಕವಾಗಿದೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ 3ನೇ ಒಂದು ಆಪ್ಷನ್ ಆಗಿದೆ. ಪ್ರಭುತ್ವದ ಮಟ್ಟ. ಪ್ರಭುತ್ವದ ಮಟ್ಟ ಶೈಕ್ಷಣಿಕ ಮಾಹಿತಿಯನ್ನು ಹೆಚ್ಚು ಸ್ಮೃತಿಯಲ್ಲಿರಿಸಲು ಅಂದರೆ ನೆನಪಿನಲ್ಲಿ ಇಟ್ಟುಕೊಳ್ಳಲು ಪೂರಕವಾಗಿರುವಂಥದ್ದು ಪ್ರಭುತ್ವದ ಮಟ್ಟ. 98ನೇ ಪ್ರಶ್ನೆ. ವರ್ಗಾವಣೆಯು ಯಾವಾಗಲೂ ಈ ಅಂಶವನ್ನು ಅವಲಂಬಿಸಿರುತ್ತದೆ. ವರ್ಗಾವಣೆ ಅನ್ನುವಂಥದ್ದು ಬೋಧನೆಯ ಅನುರೂಪ, ಕಲಿಕೆಯ ಅನುರೂಪ. 3ನೇದು ಕಲಿಯುವವರ ಪ್ರೇರಣೆ. 4ನೇದು ವಸ್ತುವಿನ ಸ್ವರೂಪ. ಸೊ ವರ್ಗಾವಣೆ ಯಾವಾಗಲೂ ಕಲಿಯುವವರ ಪ್ರೇರಣೆಯ ಮೇಲೆ ಅವಲಂಬಿಸಿರುವಂಥದ್ದು. ಸೊ 99ನೇ ಪ್ರಶ್ನೆ. 99ನೇ ಪ್ರಶ್ನೆ ಈ ರೀತಿಯಾಗಿದೆ. ಪಿಯಾಜೆಯವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಇದಾಗಿದೆ. ಸೊ ಪಿಯಾಜೆಯವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಯಾವುದು ಅಂದರೆ ಅದು ಆಪ್ಷನ್ 2, ತಾತ್ವಿಕ ವಿಚಾರ. ತಾತ್ವಿಕ ವಿಚಾರಗಳು ಪಿಯಾಜೆಯವರ ವಿಕಾಸದ ಕೊನೆಯ ಹಂತ ಇದಾಗಿದೆ. ಸೊ ಪಿಯಾಜೆಯವರ ಹಂತಗಳು ನೆನ್ಪಿಟ್ಕೊಳ್ಳಿ. ಪಿಯಾಜೆಯವರ ವಿಕಾಸಾತ್ಮಕ ಹಂತಗಳು ಯಾವ ಏಜ್ಗೆ ಯಾವ ಹಂತ ಇರುತ್ತೆ ಈ ಹಂತಗಳನ್ನು ಅದಲು ಬದಲು ಮಾಡಿ ಹೊಂದಾಣಿಸಿ ಬರೀರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಪಿಯಾಜೆಯವರಿಗೆ ಸಂಬಂಧಿಸಿದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇವಾಗ 100 ಕೊನೆಯ ಪ್ರಶ್ನೆ. ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು ಯಾವುವು? ಸೊ ಆಪ್ಷನ್ 1, ಶಾಬ್ದಿಕ ಪ್ರವಾಹ. ಆಪ್ಷನ್ 1 ಈ ರೀತಿಯಾಗಿದೆ. ಶಾಬ್ದಿಕ ಪ್ರವಾಹ, ಮಾರ್ಧವತೆ ಮತ್ತು ಮೂಲ
ಮೂರ ಒಂದು ಕಲ್ಪನೆ. ಆಪ್ಷನ್ 2 ಅರಿವು ಸ್ಮೃತಿ ಮೌಲ್ಯಮಾಪನ. ಆಪ್ಷನ್ 3 ವೈವಿಧ್ಯ ಚಿಂತನೆ, ಪರಿಚ್ಛಿನ್ನ ಚಿಂತನೆ, ಅಮೂರ್ತ ಚಿಂತನೆ. ಆಪ್ಷನ್ 4 ಸ್ಥಳ ಸಂಬಂಧ ಶಕ್ತಿ, ಗ್ರಹಣ ಶಕ್ತಿ, ಸಂಖ್ಯಾಶಕ್ತಿ. ಇಲ್ಲಿ ಸೃಜನಾತ್ಮಕತೆಗೆ ಪೂರಕವಾಗಿರುವಂಥ ಘಟಕಗಳು ಯಾವಪ್ಪ ಅಂದರೆ ಆ ಒಂದು ಶಾಬ್ದಿಕ ಪ್ರವಾಹ, ಮಾರ್ಧವತೆ ಮತ್ತು ಮೂಲ ಕಲ್ಪನೆ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿತ್ತು. ಸೊ ಫ್ರೆಂಡ್ಸ್, 2004ರಲ್ಲಿ ನಡೆದಿರುವಂಥ HSTR ಎಕ್ಸಾಮ್ನ ಸಂಬಂಧಿಸಿದ ಸೈಕಾಲಜಿ ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ತರಗತಿಯಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಸೊ ಸೈಕಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ. HSTR ಎಕ್ಸಾಮ್ಗೆ, GPSTR ಎಕ್ಸಾಮ್ಗೆ, TET ಎಕ್ಸಾಮ್ಗೆ. ಸೊ ಈ ಒಂದು ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಎನ್ನುವಂಥದ್ದು ನಿಮಗೆ ತುಂಬಾ ಗೊತ್ತಿರಬೇಕಾಗ್ತದೆ. ಸೊ ಅದಕ್ಕಾಗಿ ಇದು ಒಂದು ವಿಶ್ಲೇಷಣೆ ಪಾರ್ಟ್ ಆಗಿದೆ. ಸೊ ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.